ಸಿಂಪಲ್ಲಾಗಿ ಕೈಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು ಮತ್ತು ಕೊತ್ತಂಬರಿನೂ ಹಸಿಮೆಣಸಿನ್ಕಾಯಿ ಹಾಕಿ ನಮಗೆ ಎಷ್ಟು ನೀರು ಬೇಕೋ, ಎಷ್ಟು ಜನಕ್ಕೆ ಕ್ವಾಂಟಿಟಿ ಬೇಕೋ ನೀರು ಹಾಕ್ಕೊಳ್ಳೋದು. ನಾನು 4 ಜನಕ್ಕೆ ಮಾಡ್ತಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೈಯಲ್ಲಿ 1-2 ಸತಿ 3 ಸತಿ ಕಿವುಚಿದ್ರೆ ಆಮೇಲೆ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಈಗ ನಾವು ಗೊಜ್ಜು ಅದಕ್ಕೆ ಹಾಕಿ ಒಂದು ಕುದಿ ಬರ್ಸಿದ್ರೆ ಸಾಕು. ಒಂದು ಕುದಿ ಬರ್ತಾಯಿದೆ. ಒಂದು ಕುದಿ ಬರ್ತಿದ್ದಂಗೆ ಬಿಸಿ ಅನ್ನಕ್ಕೆ ಕೈಗೊಜ್ಜು ತುಪ್ಪ ಸೂಪರ್ ಕಾಂಬಿನೇಷನ್.